ಸ್ನೇಹಿತರೆ ನಮಸ್ಕಾರ. ಮನೆಯಲ್ಲಿ ಜಿರಳೆ ಜಾಸ್ತಿ ಇದೆ ಅಂತ ಒಳ್ಳೆ ಪ್ರಾಡಕ್ಟ್ನ ಸರ್ಚ್ ಮಾಡಬೇಕಾದ್ರೆ ಈ ಪ್ರಾಡಕ್ಟ್ ನನ್ನ ಕಣ್ಣಿಗೆ ಬಿತ್ತು. ಈ ಪ್ರಾಡಕ್ಟ್ನ ನಾನು ಇವತ್ತು ತರಿಸಿದ್ದೀನಿ, ಇವತ್ತು ನನ್ನ ಕೈ ಸೇರಿದೆ. ಇದನ್ನ ಹೇಗೆ ಯೂಸ್ ಮಾಡೋದು, ಇದರಿಂದ ನಿಜವಾಗ್ಲೂ ಜಿರಳೆ ಸಾಯುತ್ತಾ ಹೇಗೆ ಅಂತ ಕೇಳಿದ್ರೆ ಆ ಕಂಪ್ನಿಯವರು 100% ಗ್ಯಾರಂಟಿ ಕೊಟ್ಟಿದ್ದಾರೆ. ಜಿರಳೆ ಖಂಡಿತ ಸಾಯುತ್ತೆ. ಜಿರಳೆ ಸಾಯಲಿಲ್ಲ ಅಂತಂದ್ರೆ ನಾವು ಹಣ ವಾಪಸ್ ಮಾಡ್ತೀವಿ ಅಂತ ಆ ಬಾಕ್ಸ್ ಮೇಲೆ ಹಾಕಿದ್ದಾರೆ. ಸೊ ಈ ಬಾಕ್ಸ್ ಅಲ್ಲಿ 6 ಪೀಸಸ್ ಬರುತ್ತೆ. ನಾನು ತರಿಸಿರೋದು 6 ಪೀಸ್ ಬಾಕ್ಸು. ಸೊ 6 ಪೀಸ್ ಬಾಕ್ಸ್ನ ಜಸ್ಟ್ ಚೆಕ್ ಮಾಡೋದಕ್ಕೋಸ್ಕರ ಜಿರಳೆ ಸಾಯ್ತೋ ಇಲ್ಲೋ ಅಂತ. ಸೊ ನಾನೀಗ ಜಸ್ಟ್ ಏನ್ ಮಾಡ್ತೀನಿ, ಸಿಂಕ್ ಹತ್ರ, ಬಾತ್ರೂಮ್ ಅಲ್ಲಿ, ಈ ಮಂಚದ ಹತ್ರ ಇಲ್ಲೆಲ್ಲ ಜಿರಳೆಗಳು ಅಲ್ಲಿಗೆ ನಾನು ತಗೊಂಡೋಗಿಡ್ತೀನಿ. ಸೊ ಅವು ನಾಳೆ ಅವೇನೋ ಸಾಯ್ತು ಅಂತಂದ್ರೆ ಇದು 100% ವರ್ಕ್ ಆಗುತ್ತೆ ಅಂತ. ಇಲ್ಲ ಅಂದ್ರೆ ಅವ್ರಿಗೆ ಮತ್ತೆ ರಿಟರ್ನ್ ಮಾಡ್ಬೋದು. ಸೊ ನೋಡೋಣ ಜಿರಳೆ ಎಲ್ಲೆಲ್ಲಿ ಜಾಸ್ತಿ ಓಡಾಡುತ್ತೆ. ಸೊ ಅಲ್ಲಿ ಈ ಪ್ರಾಡಕ್ಟ್ ಒಂದೊಂದನ್ನ ಇಟ್ಕೊಂಡ್ಬಂದ್ರೆ, ಇದು ಆಕ್ಚುಲಿ ಅವರಲ್ಲಿರೋದು 1.5 ಫೀಟ್ಗೆ ಒಂದೊಂದು ಇಡಿ ಅಂತ. 1.5 ಫೀಟ್ಗೆ ಒಂದೊಂದು ಇಡಬೇಕು ಅಂದ್ರೆ ಮನೆಗೆ 50-60 ಬೇಕಾಗುತ್ತೆ. ಸೊ ಜಸ್ಟ್ ನಾನು ಚೆಕ್ ಮಾಡೋದಕ್ಕೆ ಒಂದು 4 ಕಡೆ ಇಡೋದಕ್ಕೆ 6 ಪೀಸ್ ತರಿಸಿದ್ದೀನಿ. ಸೊ ಚೆಕ್ ಮಾಡೋಣ ನಾಳೆ ಇದ್ರ ಬಗ್ಗೆ ಯಾವ ತರ ಇರುತ್ತೆ ನೋಡೋಣ. 6 ಪೀಸ್ ಅಂತೂ ನೋಡಿ ಈ ತರ ಇರುತ್ತೆ ಬಾಕ್ಸ್ ಓಪನ್ ಮಾಡಿದ್ರೆ ಅದ್ರಲ್ಲಿ ಬರೋದು ನೋಡಿ ಈ ತರ ಬರುತ್ತೆ. ಸೊ ಈ ತರದ್ನ ಒಂದೊಂದು ಪೀಸ್ನ ಇಡೋದು, ಅಲ್ಲಲ್ಲೇ ತಗೊಂಡೋಗಿ ಇಟ್ಬಿಡೋದು. ಅದು ಆಕ್ಚುಲಿ ಓಪನ್ ಇರುತ್ತೆ ಒಳಗಡೆ, ತೋರಿಸ್ತೀನಿ ನೋಡಿ. ಓಪನ್ ಇರುತ್ತೆ ಒಳಗಡೆ. ಓಪನ್ ಮಾಡಿದ ತಕ್ಷಣ ಈ ತರ ಒಂದೊಂದೇ ಪೀಸ್ನ ಅದು ಇಟ್ಕೊಡಿ. ಆ ತರ ಗ್ಯಾಪ್ ಇರುತ್ತೆ. ಸೊ ಗ್ಯಾಪ್ ಅಲ್ಲಿ ಜಿರಳೆ ಹೋಗಿ ಅದನ್ನ ಔಷಧಿನ ತಿಂದ್ರೆ ಸೊ ಸಾಯುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ನೋಡೋಣ ಇದ್ರ ಬಗ್ಗೆ ನೆಕ್ಸ್ಟ್ ಸಾಯ್ತೋ ಇಲ್ವೋ ಅಂತ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ. ಈ ತರ 6 ಪೀಸ್ ಇರುತ್ತೆ, ಅದರೊಳಗೆ ಸಿಂಗಲ್ ಇರುತ್ತೆ. ಸೊ ನೀವು ತರಿಸಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ನಮಸ್ಕಾರ.